ಓಂ ಶಾಂತಿ. 1 ಅಕ್ಟೋಬರ್ 2025 साकार मुरली। मीठे बच्चे रोज़ रात को अपना पोता मेल निकालो, डायरी रखो तो डर रहेगा कि कहीं घाटा न पड़ जाए। ಬಾಬಾ ಹೇಳ್ತಾ ಇದ್ದಾರೆ, ಮಧುರ ಮಕ್ಕಳೇ, ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕಾಚಾರವನ್ನು ತೆಗಿರಿ, ಡೈರಿಯನ್ನು ಮೇಂಟೈನ್ ಮಾಡಿ. ಆವಾಗ ಭಯ ಇರ್ತದೆ, ನಾವು ಲಾಸ್ನಲ್ಲಿ ಇಲ್ಲ ತಾನೇ ಅಂತ. ಪ್ರಶ್ನೆ, कल पहले वाले भाग्यशाली बच्चों को बाप की कौन सी बात फौरन टच होगी? ಕಲ್ಪದ ಹಿಂದೆ ಬಂದಿರುವ ಭಾಗ್ಯಶಾಲಿ ಮಕ್ಕಳಿಗೆ ತಂದೆಯ ಯಾವ ಮಾತು ತಕ್ಷಣ ಟಚ್ ಆಗುತ್ತದೆ? ಉತ್ತರದಲ್ಲಿ ಬಾಬಾ ಹೇಳ್ತಾ ಇದ್ದಾರೆ, बाबा रोज़ रोज़ जो बच्चों को याद की युक्तियाँ बतलाते हैं वह भाग्यशाली बच्चों को ही टच होती रहेंगी। ತಂದೆ ಪ್ರತಿದಿನ ಮಕ್ಕಳಿಗೆ ಯಾವ ಯುಕ್ತಿಗಳನ್ನು ಹೇಳ್ಕೊಡ್ತಾರೆ ಅದು ಭಾಗ್ಯಶಾಲಿ ಮಕ್ಕಳಿಗೆ ಮಾತ್ರ ಟಚ್ ಆಗ್ತದೆ ಅಂತಾರೆ ಬಾಬಾ. ವಹ್ ಉನ್ಹೆ ಫೌರನ್ ಅಮಲ್ ಮಿಲಾಯಂಗೆ, ಅವರು ಅದನ್ನು ತಕ್ಷಣ ಪ್ರಾಕ್ಟಿಕಲಲ್ಲಿ ತರ್ತಾರೆ. बाबा कहते, बच्चे कुछ टाइम एकांत में बगीचे में जाकर बैठो. ಮಕ್ಕಳೇ, ಸ್ವಲ್ಪ ಸಮಯ ಏಕಾಂತದಲ್ಲಿ ಬಗೀಚಾ ಅಥವಾ ಯಾವುದಾದ್ರೂ ಪಾರ್ಕ್ನಲ್ಲಿ ಹೋಗಿ ಕುತ್ಕೊಳ್ಳಿ. बाबा से मीठी मीठी बातें करो, अपना चार्ट रखो तो उन्नति होती रहेगी. ಬಾಬನ ಜೊತೆಗೆ ಮಧುರ ಮಾತುಗಳನ್ನು ಆಡಿ ಚಾರ್ಟನ್ನು ಇಟ್ಟುಕೊಂಡು ಅದನ್ನು ನೀವೇ ಡೈಲಿ ನೋಡಿದಾಗ उन्नति ಆಗ್ತಾ ಇರ್ತದೆ. ओम शांति। मिलिट्री को पहले पहले सावधान किया जाता है, अटेंशन प्लीज़. ಮಿಲಿಟ್ರಿನಲ್ಲಿ ಮೊದಲು ಅವರಿಗೆ ಅಟೆನ್ಷನ್ ಪ್ಲೀಸ್ ಅಂತ ಹೇಳಿಬಿಟ್ಟು ಎಚ್ಚರಿಕೆ ಪಡಿಸಲಾಗ್ತದೆ. बाप भी बच्चों को कहते हैं, अपने को आत्मा निश्चय कर बाप को याद करते रहते हो. ಸೊ ತಂದೆ ಮಕ್ಕಳಿಗೆ ಕೇಳ್ತಾರೆ, ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡ್ತಾ ಇರ್ತೀರಾ? बच्चों को समझाया है, यह ज्ञान बाप इस समय दे सकते हैं, बाप ही पढ़ाते हैं. ಮಕ್ಕಳಿಗೆ ತಿಳಿಸಲಾಗಿದೆ, ಈ ಜ್ಞಾನ ತಂದೆ ಈ ಸಮಯದಲ್ಲಿ ಕೊಡ್ತಾರೆ. ತಂದೆ ಕೇವಲ ಮಾತ್ರ ಈ ವಿದ್ಯಾಭ್ಯಾಸವನ್ನು ಮಾಡಿಸ್ತಾರೆ. ಭಗವಾನ್ ವಾಚ್ है ना, मूल बात हो जाती है यह कि भगवान कौन है. ಬಾಬಾ ಹೇಳ್ತಾ ಇದ್ದಾರೆ, ಅತಿ ಮುಖ್ಯವಾದ ಮಾತು, ಪರಮಾತ್ಮ ಯಾರು, ಯಾರು ನಮಗೆ ವಿದ್ಯಾಭ್ಯಾಸ ಮಾಡಿಸ್ತಾ ಇದ್ದಾರೆ. ಈ ಮಾತನ್ನು ಮೊದಲು ನಾವು ನಿಶ್ಚಯ ಮಾಡಿಕೊಂಡು ಆಮೇಲೆ ಅರ್ಥ ಮಾಡ್ಕೋಬೇಕಾಗಿದೆ. ನಂತರ ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ, ಅತೀಂದ್ರಿಯ ಸುಖದಲ್ಲೂ ಸಹ ಇರಬೇಕು. ಆತ್ಮಕ್ಕೂ ಬಹುತ್ ಖುಷಿ ಹೋನಿ ಚಾಹಿಯೆ, ಖುಷಿಯ ಅನುಭವವನ್ನು ಆತ್ಮ ಮಾಡಬೇಕು. हमको बेहद का बाप मिला है, ಬೇಹದ್ದಿನ ತಂದೆ ನಮಗೆ ಸಿಕ್ಕಿದ್ದಾರೆ. ತಂದೆ ಒಂದೇ ಬಾರಿಗೆ ಸಿಗ್ತಾರೆ ಆಸ್ತಿಯನ್ನು ಕೊಡಲಿಕ್ಕೆ. ಯಾವುದರ ಆಸ್ತಿ? ವಿಶ್ವದ ಮಾಲೀಕರಾಗ್ತಕ್ಕಂತಹ ಆಸ್ತಿ. 5000 ವರ್ಷದ ಹಿಂದೆಯೂ ಕೊಟ್ಟಿದ್ರು, ಈಗಲೂ ಸಹ ಕೊಡ್ತಾ ಇದ್ದಾರೆ. ಇದು ಪಕ್ಕಾ ನಿಶ್ಚಯ ಇದೆ ಅಲ್ವಾ? ತಂದೆ ಬಂದಿದ್ದಾರೆ. ಪುನಃ ಸಹಜ ರಾಜಯೋಗವನ್ನು ಕಲಿಸಬೇಕಾಗ್ತದೆ ಡ್ರಾಮಾ ಅನುಸಾರ. ಸೊ ಮಕ್ಕಳಿಗೆ ತಂದೆಯನ್ನು ಬಿಟ್ಟು ಬೇರಾರೂ ಸಹಜ ರಾಜಯೋಗವನ್ನು ಕಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ತಂತಾನೆ ಮುಖದಿಂದ ಮಮ್ಮ ಬಾಬಾ ಅನ್ನುವ ಶಬ್ದ ಬರ್ತದೆ, ಯಾಕೆಂದರೆ ಅಕ್ಷರವನ್ನು ಕೇಳ್ತಾರಲ್ವ. ಇವರು ರೂಹಾನಿ ತಂದೆಯಾಗಿದ್ದಾರೆ. ಆತ್ಮಕ್ಕೆ ಆಂತರಿಕವಾಗಿ ಗುಪ್ತವಾಗಿ ನಶೆ ಇರ್ತದೆ. ಆತ್ಮನೇ ವಿದ್ಯಾಭ್ಯಾಸವನ್ನು ಮಾಡಬೇಕು. ಪರಂಪಿತ ಪರಮಾತ್ಮ ತೋ ನಾಲೆಜ್ಫುಲ್ ಹೇ ಹಿ, ಪರಮಪಿತ ಪರಮಾತ್ಮ ನಾಲೆಜ್ಫುಲ್ ಆಗಿದ್ದಾರೆ. ಅವರು ಯಾವುದೇ ವಿದ್ಯಾಭ್ಯಾಸವನ್ನು ಮಾಡಿಲ್ಲ. ಉನ್ಮೆ ನಾಲೆಜ್ ಹೇ ಹಿ, ಕಿಸ್ಕಿ ನಾಲೆಜ್ ಹೇ, ಅವರಲ್ಲಿ ಜ್ಞಾನ ಇದೆ. ಯಾವುದರ ಜ್ಞಾನ ಇದೆ? ಇದನ್ನು ನೀವು ಆತ್ಮರು ತಿಳಿದುಕೊಂಡಿದ್ದೀರಿ. ತಂದೆಯಲ್ಲಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಇದೆ. कैसे एक धर्म की स्थापना और अनेक धर्मों का विनाश होता है, यह सब जानते हैं. ಯಾವ ರೀತಿ ಅನೇಕ ಧರ್ಮಗಳ ವಿನಾಶ
ಒಂದು ಧರ್ಮದ ಸ್ಥಾಪನೆಯಾಗ್ತದೆ, ಇದನ್ನು ಅರ್ಥ ಮಾಡ್ಕೊಂಡಿದ್ದೀರಿ. ಅದಕ್ಕೆ ಜಾನಿ ಜಾನನ್ ಹಾರ್ ಅಂತ ಹೇಳಲಾಗ್ತದೆ. ಜಾನಿ ಜಾನನ್ ಹಾರ್ ಈ ಶಬ್ದದ ಅರ್ಥ ಏನು? ಇದನ್ನು ಯಾರೂ ಸಹ ಅರ್ಥ ಮಾಡಿಕೊಂಡಿಲ್ಲ. अभी तुम बच्चों को बाप ने समझाया है कि यह स्लोगन भी ज़रूर लगाओ कि मनुष्य होकर अगर क्रिएटर और रचना के आदि मध्य अंत का ड्यूरेशन रिपीटेशन को नहीं जाना तो क्या कहा जाए. ಸೊ ಬಾಬಾ ಹೇಳ್ತಾ ಇದ್ದಾರೆ, ಮನುಷ್ಯರಾಗಿ ಈ ಕ್ರಿಯೇಟರ್ ಯಾರು? ರಚನೆಯ ಆದಿ ಮಧ್ಯ ಅಂತ್ಯದ ಒಂದು ಟೈಮ್ ಪೀರಿಯಡ್ ಏನು, ಎಷ್ಟು ಸಮಯದ ನಂತರ ರಿಪಿಟೇಷನ್ ಆಗುತ್ತೆ, ಇದನ್ನು ತಿಳ್ಕೊಂಡಿಲ್ಲ ಅಂತಂದರೆ ಏನಂತ ಹೇಳಲಿಕ್ಕಾಗುತ್ತೆ. ಈ ರಿಪಿಟೇಷನ್ ಅಕ್ಷರ ಭಿ ಬಹುತ್ ಜರೂರಿ ಹೈ. ಈ ರಿಪಿಟೇಷನ್ ಅಕ್ಷರವು ಸಹ ಬಹಳ ಅವಶ್ಯಕವಾಗಿ ಬೇಕಾಗಿದೆ. ಕರೆಕ್ಷನ್ ಅಂತೂ ಆಗ್ತಾ ಇರ್ತದಲ್ವೇ. ಗೀತೆಯ ಭಗವಂತ ಯಾರು? ಇದು ಬಹಳ ಫಸ್ಟ್ ಕ್ಲಾಸ್ ಚಿತ್ರವಾಗಿದೆ. ಸಾರೆ ವರ್ಲ್ಡ್ ಮೇ ಯಹ ಹೇ ಸಬ್ಸೆ ನಂಬರ್ 1 ಭೂಲ್. ಇಡೀ ಪ್ರಪಂಚದಲ್ಲಿ ಇದು ದೊಡ್ಡ ತಪ್ಪಾಗಿದೆ. ಪರಂಪಿತ ಪರಮಾತ್ಮ ಕೋ ನ ಜಾನೆ ಕಾರಣ ಫಿರ್ ಕಹ ದೇತೆ ಸಬ್ ಭಗವಾನ್ ಕೆ ರೂಪ್ ಹೇ. ಪರಮಪಿತ ಪರಮಾತ್ಮನನ್ನು ತಿಳ್ಕೊಳ್ಳದೆ ಇರೋ ಕಾರಣ ಹೇಳ್ತಾರೆ ಎಲ್ಲವೂ ಸಹ ಭಗವಂತನ ರೂಪ ಆಗಿದೆ ಅಂತ. ಜೈಸೆ ಛೋಟೆ ಬಚ್ಚೆ ಸೆ ಪೂಛಾ ಜಾತಾ ಹೇ ತುಮ್ ಕಿಸ್ಕಾ ಬಚ್ಚಾ, ಕಹೆಂಗೆ ಫಲಾನೆ ಕಾ. ಯಾವುದಾದರೂ ಸಣ್ಣ ಮಗುವಿಗೆ ಕೇಳಿದರೆ ಯಾರು ನಿಮ್ಮ ತಂದೆ ತೋರಿಸ್ತದಲ್ವಾ ಮಗು. ಫಿರ್ ಕಹ ದೇಂಗೆ ವ ಹಮಾರಾ ಬಚ್ಚ. ಅಪ್ಪ ಅಮ್ಮನೆ ಕೇಳಿದ್ರೆ ಅವ್ರು ಹೇಳ್ತಾರೆ ಹೌದು ಇದು ನಮ್ಮ ಮಗು ಅಂತ. ವೈಸೆ ಯಹ ಭಿ ಭಗವಾನ್ ಕೋ ಜಾನ್ತೆ ನಹಿ ತೋ ಕಹ ದೇತೆ ಭಗವಾನ್ ಹೈ. ಪರಮಾತ್ಮನನ್ನು ಗುರುತಿಸದೆ ಇರೋ ಕಾರಣ ಹೇಳ್ತಾರೆ ನಾವೇ ಪರಮಾತ್ಮ, ನಾವೇ ಭಗವಂತ ಅಂತ. ಇಷ್ಟೊಂದು ಪೂಜೆಯನ್ನು ಸಹ ಮಾಡ್ತಾರೆ, ಆದರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಸೊ ಹಾಡಲಾಗ್ತದೆ ಬ್ರಹ್ಮನ ರಾತ್ರಿ, ಆವಾಗ ಅವಶ್ಯವಾಗಿ ಬ್ರಾಹ್ಮಣಿಯರ ರಾತ್ರಿಯೂ ಸಹ ಇರ್ತದೆ. ಇದೆಲ್ಲವೂ ಧಾರಣೆ ಮಾಡಿಕೊಳ್ಳೋ ಮಾತಾಗಿದೆ. ಯಾರು ಯೋಗದಲ್ಲಿ ಇರ್ತಾರೆ ಅವರಿಗೆ ಧಾರಣೆ ಆಗ್ತದೆ. ಯಾದ್ ಕೋಹಿ ಬಲ್ ಕಹಾ ಜಾತಾ ಹೆನ, ನೆನಪನ್ನೇ ಬಲ ಅಂತ ಹೇಳಲಾಗ್ತದೆ. ಜ್ಞಾನ ಸೋರ್ಸ್ ಆಫ್ ಇನ್ಕಮ್ ಆಗಿದೆ. ಯಾದ್ ಸೆ ಶಕ್ತಿ ಮಿಲ್ತಿ ಹೇ ಜಿಸ್ಸೆ ವಿಕರ್ಮ ವಿನಾಶ ಹೋತೆ ಹೇ. ನೆನಪಿನಿಂದ ಶಕ್ತಿ ಸಿಗ್ತದೆ, ಅದರಿಂದ ವಿಕರ್ಮಗಳು ವಿನಾಶ ಆಗ್ತವೆ. ನೀವು ಬುದ್ಧಿಯ ಯೋಗವನ್ನು ತಂದೆಯ ಜೊತೆಗೆ ಜೋಡಿಸಬೇಕು. ಈ ಜ್ಞಾನ ತಂದೆ ಈಗ ಕೊಡ್ತಾರೆ, ಇನ್ನೆಂದಿಗೂ ಸಿಗೋದಿಲ್ಲ. ಈ ಜ್ಞಾನವನ್ನು ತಂದೆಯನ್ನು ಬಿಟ್ಟು ಬೇರಾರು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಬಾಕಿ ಉಳಿದಿದ್ದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರ, ಕರ್ಮಕಾಂಡದ ಕ್ರಿಯೆಗಳಾಗಿದ್ದಾವೆ. ಅದನ್ನು ಜ್ಞಾನ ಅಂತ ಹೇಳಲಿಕ್ಕಾಗಲ್ಲ. ಸ್ಪಿರಿಚುವಲ್ ನಾಲೆಡ್ಜ್ ಕೇವಲ ಆಧ್ಯಾತ್ಮಿಕ ಜ್ಞಾನ ಒಬ್ಬ ತಂದೆಯ ಹತ್ತಿರ ಇದೆ. ಅವರು ಅದನ್ನು ಬ್ರಾಹ್ಮಣರಿಗೆ ಕೊಡ್ತಾರೆ. ಈ ಜ್ಞಾನ, ಈ ಸ್ಪಿರಿಚುವಲ್ ಜ್ಞಾನ ಬೇರೆ ಯಾರ ಹತ್ತಿರನೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ ಬಾಬಾ. ದುನಿಯಾ ಮೇ ಕಿತ್ನೆ ಧರ್ಮ ಮಠ ಪಂಥ ಹೇ, ಕಿತ್ನಿ ಮತೆ ಹೇ. ಪ್ರಪಂಚದಲ್ಲಿ ಎಷ್ಟು ಧರ್ಮ, ಎಷ್ಟು ಮಠ, ಎಷ್ಟು ಪಂಥಗಳಿದ್ದಾವೆ, ಎಷ್ಟು ಮತಗಳಿದ್ದಾವೆ. ಬಚ್ಚೋಂ ಕೋ ಸಮझाने में ಕಿತ್ನಿ ಮೆಹನತ್ ಹೋತಿ ಹೇ. ಜ್ಞಾನವನ್ನು ತಿಳಿಸ್ಕೊಡೋಕ್ಕೆ ಎಷ್ಟು ಕಷ್ಟಪಡಬೇಕಾಗ್ತದೆ, ಎಷ್ಟು ಬಿರುಗಾಳಿಗಳು ಬರ್ತವೆ. ಹಾಡಲಾಗ್ತದೆ ನಯ್ಯ ಮೀರಿ ಪಾರ್ ಲಗಾವು, ನನ್ನ ಜೀವನ ನೌಕೆಯನ್ನು ಪಾರು ಮಾಡುವಂತ ಹಾಡಲಾಗ್ತದೆ. ಸೊ ಎಲ್ಲರ ಜೀವನ ನೌಕೆಯಂತೂ ಪಾರಾಗೋಕ್ಕೆ ಸಾಧ್ಯ ಇಲ್ಲ. ಕೆಲವೊಬ್ಬರು ಮುಳುಗೋಗ್ತಾರೆ, ಕೆಲವೊಬ್ಬರು ಪಾರಾಗ್ತಾರೆ. 2-3 ವರ್ಷ ಹೋ ಜಾತೆ ಹೇ, ಕೈಯೋಂ ಕಾ ಪತಾ ಹಿ ನಹಿ. 2-3 ವರ್ಷ ಸೆಂಟರ್ಗೆ ಬರ್ತಾರೆ, ಆಮೇಲೆ ಅವ್ರದ್ದು ಅಡ್ರೆಸ್ಸೇ ಇರೋದಿಲ್ಲ. ಕೆಲವರಂತೂ ತುಂಬ ಸಂಪೂರ್ಣವಾಗಿ ಕಮ್ಜೋರಾಗಿ ಬಿಡ್ತಾರೆ, ದುರ್ಬಲರಾಗಿ ಬಿಡ್ತಾರೆ. ಕೋಯಿ ವಹಾ ಹಿ ಖಡೆ ಹೋ ಜಾತೆ ಹೇ, ಇಸ್ಮೇ ಮೆಹನತ್ ಬಹುತ್ ಹೇ. ಕೆಲವರು ಅಲ್ಲೇ ನಿಂತು ಬಿಡ್ತಾರೆ, ಪ್ರೋಗ್ರೆಸ್ ಇರೋದಿಲ್ಲ, ಉನ್ನತಿಯನ್ನು ಮಾಡ್ಕೊಳ್ಳೋದಿಲ್ಲ. ಇದರಲ್ಲಿ ಬಹಳ ಪರಿಶ್ರಮ ಇದೆ. ಆರ್ಟಿಫಿಷಿಯಲ್ ಯೋಗವು ಕೂಡ ಎಷ್ಟೊಂದು ಬಂದಿದೆ, ಎಷ್ಟು ಯೋಗದ ಆಶ್ರಮಗಳಾಗಿದ್ದಾವೆ. ರೂಹಾನಿ ಯೋಗದ ಆಶ್ರಮ ಯಾವುದು ಇರಲಿಕ್ಕೆ ಸಾಧ್ಯನೇ ಇಲ್ಲ. ತಂದೆನೇ ಬಂದು ಆತ್ಮಗಳಿಗೆ ರೂಹಾನಿ ಜ್ಞಾನವನ್ನು ಕಲಿಸ್ಕೊಡ್ತೀನಿ ಅಂತಾರೆ ಬಾಬಾ. ಬಾಬಾ कहते हैं यह तो बहुत सहज योग है. ಬಾಬಾ ಹೇಳ್ತಾರೆ ಇದು ಬಹಳ ಸಹಜ ಯೋಗ ಆಗಿದೆ.
ಈ ತರಹ ಬೇರೆ ಯಾವುದೇ ಜ್ಞಾನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆತ್ಮನೇ ಶರೀರದಲ್ಲಿ ಬಂದು ಪಾತ್ರ ಮಾಡ್ತದೆ. 84 ಜನ್ಮಗಳು ಮ್ಯಾಕ್ಸಿಮಮ್ ಆಗಿದ್ದಾವೆ ಅಂತಾರೆ ಬಾಬಾ. ಬಾಕಿ ಅಂತೂ ಎಲ್ಲ ಜನ್ಮಗಳು 84, ಅದಕ್ಕಿಂತ ಜಾಸ್ತಿ ಇಲ್ಲ. 83 ಇರ್ಬೋದು, 82 ಇರ್ಬೋದು, ಮ್ಯಾಕ್ಸಿಮಮ್ 84. ಈ ಎಲ್ಲ ಮಾತುಗಳು ನೀವು ಮಕ್ಕಳ ಬುದ್ಧಿಯಲ್ಲಿದೆ. ಬುದ್ಧಿಯಲ್ಲಿ ಧಾರಣೆಯಾಗುವುದು ಬಹಳ ಕಷ್ಟ ಆಗ್ತದೆ. ಪಹಲಿ ಬಾತ್ ಬಾಪ್ ಸಮझाते हैं, ಕहाँ भी जाते हो तो ಪಹಲೆ ಪಹಲೆ ಬಾಪ್ ಕಾ ಪರಿಚಯ ದೋ. ಎಲ್ಲಿಗಾದರೂ ಹೋದಾಗ ಮೊದಲು ತಂದೆಯ ಪರಿಚಯ ಕೊಡಿ. ತಂದೆಯ ಪರಿಚಯವನ್ನು ಹೇಗೆ ಕೊಡೋದು? ಇದಕ್ಕೋಸ್ಕರ ಯುಕ್ತಿಯನ್ನು ರಚನೆ ಮಾಡಲಾಗ್ತದೆ. ವಹ ಜಬ್ ನಿಶ್ಚಯ ಹೋ ತಬ್ ಸಮझे ಬಾಪ್ ತೋ ಸತ್ಯ ಹೈ. ಯಾವಾಗ ನಿಶ್ಚಯ ಆಗ್ತದೆ ಆವಾಗ ಅರ್ಥ ಆಗ್ತದೆ ತಂದೆ ಸತ್ಯರಾಗಿದ್ದಾರೆ. ಅವಶ್ಯಕವಾಗಿ ತಂದೆ ಸತ್ಯದ ಮಾತನ್ನೇ ಹಾಡ್ತಾರೆ. ಇದರಲ್ಲಿ ಸಂಶಯ ಬರಬಾರ್ದು. ನೆನಪಿನಲ್ಲಿಯೇ ಪರಿಶ್ರಮ ಇದೆ. ಇದರಲ್ಲಿ ಮಾಯೆಯು ಅಪೋಸಿಷನ್ ಮಾಡ್ತದೆ. ಪ್ರತಿ ಸೆಕೆಂಡು ನೆನಪನ್ನು ಮರಿತೀರಿ. ಹಾಗಾಗಿ ಬಾಬಾ ಹೇಳ್ತಾರೆ ಚಾರ್ಟನ್ನು ಬರೀರಿ. ತೋ ಬಾಬಾ ಅಭಿ ದೇಖೆ ಕೌನ್ ಕಿತ್ನಾ ಯಾದ್ ಕರ್ತೆ ಹೈ. ನೀವು ಚಾರ್ಟನ್ನು ಬರೆದಾಗ ಗೊತ್ತಾಗ್ತದೆ ಯಾರು ಎಷ್ಟು ನೆನಪು ಮಾಡ್ತೀರಾ ಅಂತ. 25% ಭೀ ಚಾರ್ಟ್ ನಹಿ ರಖ್ತೆ ಹೈ. ಬಾಬಾ ಹೇಳ್ತಾ ಇದ್ದಾರೆ ಕಾಲು ಭಾಗ ಮಕ್ಕಳು ಕೂಡ ಚಾರ್ಟನ್ನು ಬರೆಯೋದಿಲ್ಲ. ಕೆಲವರು ಹೇಳ್ತಾರಂತೆ ನಾನು ಇಡೀ ದಿನ ಬಾಬಾನ ನೆನಪಲ್ಲಿ ಇರ್ತೀನಿ ಅಂತ. ಆದರೆ ಬಾಬಾ ಹೇಳ್ತಾರೆ ಇದು ಬಹಳ ಕಷ್ಟ. ಇಡೀ ದಿನ ರಾತ್ರಿ ಬಾಂಧೇಲಿಯರು ಯಾರು ಪೆಟ್ಟನ್ನು ತಿಂತಾರೆ ಅವರು ನೆನಪಲ್ಲಿ ಭವಿಷ್ಯ ಇರಬಹುದು. ಶುಭಾಬಾ ಕಬ್ ಇನ್ ಸಂಬಂಧಿಯೋನ್ಸೆ ಹಮ್ ಚೂಟೆಂಗೆ. ಎಲ್ಲ ಸಂಬಂಧ ಎಲ್ಲ ಬಂಧನದಿಂದ ಬಾಬಾ ನಾವು ಯಾವಾಗ ನಮ್ಮನ್ನು ಬಿಡಿಸ್ಕೊಳ್ಳೋದು? ಆತ್ಮ ಕರೀತದೆ ಬಾಬಾ ನಾವು ಬಂಧನದಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಅಗರ್ ಕೋಯಿ ಬಹುತ್ ಯಾದ್ ಮೇ ರಹತೆ ಹೈ ತೋ ಬಾಬಾ ಕೋ ಚಾರ್ಟ್ ಭೇಜೆ. ಚೆನ್ನಾಗಿ ನೆನಪಲ್ಲಿರೋರು ಬಾಬನಿಗೆ ಚಾರ್ಟನ್ನು ಕಳಿಸ್ಲಿ. ಡೈರೆಕ್ಷನ್ ಮಿಲ್ತೆ ಹೈ. ರೋಜ್ ರಾತ್ ಕೋ ಅಪ್ನಾ ಪೋತಾ ಮೇಲ್ ನಿಕಾಲೋ, ಡೈರಿ ರಖೋ. ಡೈರೆಕ್ಷನ್ ಸಿಕ್ಕಿದೆ. ಪ್ರತಿದಿನ ರಾತ್ರಿ ನಿಮ್ಮ ಲೆಕ್ಕಾಚಾರ ತೆಗಿರಿ. ಡೈರಿಯನ್ನು ಮೇಂಟೈನ್ ಮಾಡಿ. ಡೈರಿ ರಖನೆ ಸೆ ಡರ್ ಲಗೇಗಾ ಹಮಾರಾ ಘಾಟಾ ನಾ ನಿಕಲ್ ಆಯೆ. ಡೈರಿಯನ್ನು ಇಟ್ಕೊಳ್ಳೋದ್ರಿಂದ ಭಯ ಇರ್ತದೆ, ಅಟೆನ್ಷನ್ ಇರ್ತದೆ, ಲಾಸಲ್ಲಿ ನಾವು ಹೋಗಬಾರ್ದು ಅಂತ. ಬಾಬಾ ದೇಖೆಂಗೆ ತೋ ಕ್ಯಾ ಕಹೆಂಗೆ. ಬಾಬಾ ನೋಡಿದರೆ ಏನಂತಾರೆ? ಇತನೇ ಮೋಸ್ಟ್ ಬಿಲವೆಡ್ ಬಾಬಾ ಕೋ ಇತ್ನಾ ಸಮಯ ಹಿ ಯಾದ್ ಕರ್ತೆ ಹೋ. ಇಷ್ಟು ಮೋಸ್ಟ್ ಬಿಲವೆಡ್ ತಂದೆಯನ್ನು ಕೇವಲ ಇಷ್ಟೇ ಸಮಯ ನೆನಪು ಮಾಡ್ತೀರಾ? ಲೌಕಿಕ ತಂದೆಯನ್ನು, ಸ್ತ್ರೀ ಪುರುಷರನ್ನು ಎಷ್ಟು ನೆನಪು ಮಾಡ್ತೀರಿ? ಅದರ ಕಂಪ್ಯಾರಿಸನಲ್ಲಿ ನನ್ನನ್ನು ಎಷ್ಟು ನೆನಪು ಮಾಡ್ತೀರಿ? ಚಾರ್ಟನ್ನು ಬರೆದ್ರೆ ನಿಮಗೆ ನೀವೇ ನಾಚಿಕೆ ಪಟ್ಕೋಬೋದು. ಇಸ್ ಹಾಲಾತ್ ಮೇ ಪದ ಪಾ ನಹಿ ಸಕೂಂಗಾ, ಇಸ್ಲಿಯೇ ಬಾಬಾ ಚಾರ್ಟ್ ಪರ್ ಜೋರ್ ದೇ ರಹೆ ಹೈ. ಈ ಒಂದು ಸಿಚುವೇಶನ್ ಇವತ್ತಿನ ಚಾರ್ಟನ್ನು ನೋಡಿಕೊಂಡಾಗ ಶ್ರೇಷ್ಠ ಪದವಿ ಪಡೆದುಕೊಳ್ತೀವೋ ಇಲ್ಲೋ ಅಂತ ಡೌಟ್ ಆಗ್ತದೆ. ಹಾಗಾಗಿ ಇವತ್ತು ವಿಶೇಷವಾಗಿ ಬಾಬಾ ಚಾರ್ಟಿನ ಬಗ್ಗೆ ಅಟೆನ್ಷನ್ ಕೊಡ್ತಾ ಇದ್ದಾರೆ. ತಂದೆಯನ್ನು ಮತ್ತು 84 ಜನ್ಮಗಳ ಚಕ್ರವನ್ನು ನೆನಪು ಮಾಡಿದಾಗ ಚಕ್ರವರ್ತಿ ರಾಜ ಆಗ್ತೀರಿ. ಆಪ್ ಸಮಾನ್ ಮಾಡಿಸ್ಕೋಬೋದು. ಆಗ ಪ್ರಜೆಗಳ ಮೇಲೆ ರಾಜ್ಯ ಮಾಡ್ತೀರಿ. ಇದು ರಾಜಯೋಗ ಆಗಿದೆ. ನರನಿಂದ ನಾರಾಯಣನು ಆಗಲಿಕ್ಕೆ ಏಮ್ ಆಬ್ಜೆಕ್ಟ್ ಯಹ ಹೈ. ಇದು ಏಮ್ ಆಬ್ಜೆಕ್ಟ್ ಆಗಿದೆ. ಜೈಸೆ ಆತ್ಮ ಕೋ ದೇಖಾ ನಹಿ ಜಾತಾ ಸಮझा ಜಾತಾ ಹೈ, ಇಸ್ಮೇ ಆತ್ಮ ಹೈ ಯಹ ಭೀ ಸಮझा ಜಾತಾ ಹೈ. ಯಾವ ರೀತಿ ಆತ್ಮವನ್ನು ನೋಡಲಿಕ್ಕಾಗೋದಿಲ್ಲ, ಅರ್ಥ ಮಾಡ್ಕೋಬೋದು, ಅದೇ ರೀತಿ ಪರಮಾತ್ಮನನ್ನು ಸಹ ನೋಡಲಿಕ್ಕಾಗೋದಿಲ್ಲ, ಅರ್ಥ ಮಾಡ್ಕೋಬೋದು. ಈ ಲಕ್ಷ್ಮೀನಾರಾಯಣರ ರಾಜಧಾನಿ ಅವಶ್ಯವಾಗಿ ಇತ್ತು. ಇನ್ಹೋನೆ ಸಬ್ಸೆ ಜಾಸ್ತಿ ಮೆಹನತ್ ಕಿ ಹೈ, ತಬ್ ಸ್ಕಾಲರ್ಶಿಪ್ ಪಾಯಿ ಹೈ. ಇವರು ಖಂಡಿತವಾಗಿ ಪರಿಶ್ರಮ ಪಟ್ಟಿದ್ದಾರೆ, ಹಾಗಾಗಿ ಸ್ಕಾಲರ್ಶಿಪ್ ಸಿಕ್ಕಿದೆ. ಜರೂರ್ ಇನ್ಹೋಂಕಿ ಬಹುತ್ ಪ್ರಜಾ ಹೋಗಿ. ಲಕ್ಷ್ಮೀನಾರಾಯಣರ ಪ್ರಜೆನೂ ಇದ್ದಾರೆ, ಶ್ರೇಷ್ಠ ಪದವಿಯನ್ನು ಪಡೆದುಕೊಂಡಿದ್ದಾರೆ. ಯಾಕೆಂತಂದರೆ ಅವಶ್ಯಕವಾಗಿ ಬಹಳ ಯೋಗವನ್ನು ಮಾಡಿ ಪಾಸ್ ವಿತ್ ಆನರ್ಸ್ ಆಗಿದ್ದಾರೆ. ಯಹ ಭೀ ಕಾರಣ ನಿಕಾಲ್ನಾ ಚಾಹಿಯೇ, ಹಮಾರಾ ಯೋಗ ಕ್ಯೂ ನಹಿ ಲಗ್ತಾ ಹೈ. ಯಾಕೆ ನಾವು ಯೋಗ ಮಾಡಲಿಕ್ಕಾಗೋದಿಲ್ಲ? ಕಾರಣವನ್ನು ತೆಗಿರಿ.
धंधे आदि के झंझट में बहुत बुद्धि चली जाती है. ಬಿಸ್ನೆಸ್ ಇರ್ಬೋದು, ಕೆಲಸ ಇರ್ಬೋದು, ಮನೆಯ ಜವಾಬ್ದಾರಿ ಇರಬಹುದು, ಎಲ್ಲ ಬಹಳ ಅದರಲ್ಲಿ ಬುದ್ಧಿ ಹೋಗಿಬಿಡ್ತದೆ. ಉನ್ಸೆ ಟೈಮ್ ನಿಕಾಲ್ ಇಸ್ ತರಫ್ ಜಾಸ್ತಿ ಧ್ಯಾನ್ ದೇನಾ ಚಾಹಿಯೆ. ಸಮಯವನ್ನು ತೆಗೆದು ಪುರುಷಾರ್ಥದ ಬಗ್ಗೆ ಧ್ಯಾನವನ್ನು ಅಟೆನ್ಷನ್ ಕೊಡಬೇಕು. ಕುಚ್ ಟೈಮ್ ನಿಕಾಲ್ ಬಗೀಚೆ ಮೇ ಏಕಾಂತ ಮೇ ಬೇಚನಾ ಚಾಹಿಯೆ. ಸಮಯ ತೆಗೆದು ಗಾರ್ಡನಲ್ಲಿ ಕುತ್ಕೋಬೇಕು. ಫೀಮೇಲ್ ಅಂತೂ ಹೋಗ್ಲಿಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ. ಅವರು ಮನೆಯನ್ನು ಸಂಭಾಲನೆ ಮಾಡಬೇಕು. ಪುರುಷರಿಗೆ ಸಹಜ ಆಗಿದೆ. ಸೊ ಯಾರು ಕಲ್ಪದ ಹಿಂದಿನ ಭಾಗ್ಯಶಾಲಿಗಳು ಇದ್ದೀರಿ ಅವರಿಗೆ ತಕ್ಷಣ ಟಚ್ ಆಗ್ತದೆ. ವಿದ್ಯಾಭ್ಯಾಸವಂತೂ ಬಹಳ ಚೆನ್ನಾಗಿದೆ. ಬಾಕಿ ಎಲ್ಲರ ಬುದ್ಧಿಯ ಒಂದು ಕೆಪ್ಯಾಸಿಟಿ ಡಿಫ್ರೆಂಟ್ ಆಗಿ ಇರ್ತದೆ. ಹೇಗಾದರೂ ಮಾಡಿ ಪುರುಷಾರ್ಥ ಮಾಡಿ ತಂದೆಯಿಂದ ಆಸ್ತಿ ಪಡ್ಕೋಬೇಕು. ತಂದೆ ಡೈರೆಕ್ಷನ್ ಅಂತೂ ಎಲ್ಲ ಪ್ರಕಾರದ್ದು ಕೊಡ್ತಾರೆ. ಮಾಡಬೇಕಾಗಿರೋರು ನೀವು ಮಕ್ಕಳು. ಬಾಬಾ ಡೈರೆಕ್ಷನ್ ಜನರಲ್ ಆಗಿ ಎಲ್ಲ ಮಕ್ಕಳಿಗೂ ಮುರಳಿಯ ಮೂಲಕ ಕೊಡ್ತಾರೆ. ಏಕ್ ಪರ್ಸನಲ್ ಭಿ ಆಕರ್ ಕೋಯಿ ಪೂಛೆ ತೋ ರಾಯ್ ದೇ ಸಕ್ತೆ ಹೈ. ಯಾರಾದರೂ ಪರ್ಸನಲ್ ಆಗಿ ಬಂದು ಕೇಳಿದರೂ ಸಹ ಆಯಿತು, ಡೈರೆಕ್ಷನ್ ಬಾಬಾ ಕೊಡಬಹುದು. तीर्थों पर बड़े बड़े पहाड़ों पर जाते हैं तो पंडित लोग सावधान करते रहते हैं. ತೀರ್ಥ ಸ್ಥಾನಗಳಲ್ಲಿ ದೊಡ್ಡ ದೊಡ್ಡ ಬೆಟ್ಟಗಳಲ್ಲಿ ಹೋದಾಗ ಅಲ್ಲಿ ಪಂಡೆ ಅಥವಾ ಸನ್ಯಾಸಿಗಳು ಸಾವಧಾನ ಅಂತ ಮಾಡ್ತಾ ಇರ್ತಾರೆ. ಬಹಳ ಪರಿಶ್ರಮ ಪಟ್ಟು ಹೋಗ್ತಾರೆ. ನೀವು ಮಕ್ಕಳಿಗೆ ತಂದೆ ಬಹಳ ಸಹಜ ಯುಕ್ತಿಯನ್ನು ಹೇಳ್ಕೊಡ್ತಾರೆ. ತಂದೆಯನ್ನು ನೆನಪು ಮಾಡಬೇಕು. ಶರೀರದ ಭಾನವನ್ನು ಫಿನಿಶ್ ಮಾಡಬೇಕು. ಬಾಪ್ ಕಹತೆ ಹೈ ಮುझे ಯಾದ್ ಕರೋ. ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ. ಬಾಪ್ ಆಕರ್ ನಾಲೆಡ್ಜ್ ದೇ ಚಲೆ ಜಾತೆ ಹೈ. ತಂದೆ ಬಂದು ಜ್ಞಾನವನ್ನು ಕೊಟ್ಟು ಹೊರಟು ಹೋಗ್ತಾರೆ. ಆತ್ಮ ಜೈಸಾ ತೀಖಾ ರಾಕೆಟ್ ಅವ್ರ ಕೋಯಿ ಹೋ ನಹಿ ಸಕ್ತಾ. ಆತ್ಮನಂತಹ ಫಾಸ್ಟ್ ಆಗಿರೋ ಶಾರ್ಪ್ ಆಗಿರೋ ರಾಕೆಟ್ ಇನ್ಯಾವುದೂ ಆಗಲಿಕ್ಕೆ ಸಾಧ್ಯ ಇಲ್ಲ. वो लोग मून आदि तरफ जाने में कितना टाइम वेस्ट करते हैं. ಚಂದ್ರನ ಮೇಲೆ ಹೋದ್ವಿ, ಅಲ್ಲಿ ಹೋದ್ವಿ, ಇಲ್ಲಿ ಹೋದ್ವಿ ಅಂತ ಎಷ್ಟು ಟೈಮ್ ವೇಸ್ಟ್ ಮಾಡ್ತಾರೆ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಯಹ ಸೈನ್ಸ್ ಕಾ ಹುನರ್ ಭಿ ವಿನಾಶ್ ಮೇ ಮದದ್ ಕರ್ತಾ ಹೈ. ಈ ಸೈನ್ಸಿನ ಟೆಕ್ನಾಲಜಿ ಏನಿದೆ ಇದು ಸಹ ವಿನಾಶದ ಸಮಯದಲ್ಲಿ ಸಹಾಯ ಮಾಡ್ತದೆ. ವಾ ಹೇ ಸೈನ್ಸ್ ತುಮ್ಹಾರಿ ಹೇ ಸೈಲೆನ್ಸ್. ಅದು ಸೈನ್ಸ್ ನಿಮ್ಮದು ಸೈಲೆನ್ಸ್ ಆಗಿದೆ. ನಿಮ್ಮನ್ನು ಆತ್ಮ ಅಂತ ತಿಳಿದುಕೊಂಡು ತಂದೆಯನ್ನು ನೆನಪು ಮಾಡಬೇಕು. ಇದು ಡೆಡ್ ಸೈಲೆನ್ಸ್ ಆಗಿದೆ. ಡೆಡ್ ಸೈಲೆನ್ಸ್ನ ಡೆಫಿನೇಷನ್ ಬಾಬಾ ಕೊಟ್ಟರು. ಆತ್ಮ ಅಂತ ತಿಳ್ಕೊಂಡು ಬಾಬನನ್ನು ನೆನಪು ಮಾಡೋದೇ ಡೆಡ್ ಸೈಲೆನ್ಸ್ನ ಡೆಫಿನೇಷನ್ ಆಗಿದೆ. ನಾನು ಆತ್ಮ ಶರೀರದಿಂದ ಭಿನ್ನವಾಗಿದ್ದೀನಿ. ಇದು ಶರೀರ ಹಳೆಯ ಚಪ್ಪಲಿಯಾಗಿದೆ. ವಿಷಯ ಸಾಗರ್ ಸೆ ಕ್ಷೀರ್ ಸಾಗರ್ ಮೇಲೆ ಜಾನ ತುಮ್ಹಾರ ಕಾಮ್ ಹೈ. ಈ ವಿಷಯ ಸಾಗರದಿಂದ ಕ್ಷೀರ ಸಾಗರದ ಕಡೆಗೆ ಕರೆದುಕೊಂಡು ಹೋಗುವುದು ನಿಮ್ಮ ಕೆಲಸವಾಗಿದೆ. ಸನ್ಯಾಸಿಯೋಂಕೋ ಯಹ ಯಜ್ಞ ತಪ್ ಆದಿ ಕುಚ್ ಭಿ ಕರ್ನಾ ನಹಿ ಹೈ. ಸನ್ಯಾಸಿಗಳಿಗಂತೂ ಈ ಯಜ್ಞ ತಪ್ಪಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಭಕ್ತಿ ಮತ್ತು ಜ್ಞಾನ ಗೃಹಸ್ಥಿಗಳಿಗೆ ಇರೋದು. ಉನ್ಹೋಂಕೋ ತೋ ಸತ್ಯುಗ ಮೇ ಆನಾ ಹಿ ನಹಿ ಹೈ. ವಹ ಕ್ಯಾ ಜಾನೆ ಇನ್ ಬಾತೋಂಕೋ. ಯೂಶಲಿ ಯಾರು ಸನ್ಯಾಸಿಗಳು ತುಂಬ ಸ್ಟ್ರಾಂಗ್ ಆಗಿ ತಮ್ಮದೇ ಪಾಲನೆಯನ್ನು ಮಾಡ್ತಾ ಇರ್ತಾರೆ ಅವರಿಗೆ ವಿಶೇಷವಾಗಿ ಬಾಬಾ ಹೇಳ್ತಾ ಇದ್ದಾರೆ, ಅವರು ಈ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಸಹ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ ನಿವೃತ್ತಿ ಮಾರ್ಗದವರಿಗಾಗಿ. ಯಾರು ಸಂಪೂರ್ಣ 84 ಜನ್ಮಗಳನ್ನು ಪಡೆದುಕೊಂಡಿದ್ದಾರೆ ಡ್ರಾಮಾ ಅನುಸಾರವಾಗಿ ಅವರೇ ಬರ್ತಾರೆ. ಇದರಲ್ಲೂ ನಂಬರ್ ವಾರ್ ಬರ್ತಾ ಇರ್ತಾರೆ. ಮಾಯಾ ಬಡಿ ಪ್ರಬಲ್ ಹೈ. ಮಾಯೆಯು ಬಹಳ ಪ್ರಬಲವಾಗಿದೆ. ಕಣ್ಣುಗಳು ಬಹಳ ಕ್ರಿಮಿನಲ್ ಆಗಿವೆ. ಜ್ಞಾನದ ಮೂರನೇ ಕಣ್ಣು ಸಿಗೋದ್ರಿಂದ ಕಣ್ಣುಗಳೇನಾಗ್ತವೆ, ಸಿವಿಲೈಸ್ಡ್ ಆಗ್ತವೆ, ಪವಿತ್ರ ಆಗ್ತವೆ. ನಂತರ ಅರ್ಧ ಕಲ್ಪ ಇನ್ನೆಂದು ಕ್ರಿಮಿನಲ್ ಆಗೋದಿಲ್ಲ. ಇದು ಬಹಳ ಮೋಸ ಕೊಡುವಂಥದ್ದು ಕಣ್ಣುಗಳಾಗಿದ್ದಾವೆ. ನೀವು ಎಷ್ಟು ತಂದೆಯನ್ನು ನೆನಪು ಮಾಡ್ತೀರಾ ಅಷ್ಟು ನಿಮ್ಮ ಕರ್ಮೇಂದ್ರಿಯಗಳು ಶೀತಲ ಆಗ್ತವೆ.
ನಂತರ 21 ಜನ್ಮ ಕರ್ಮೇಂದ್ರಿಯಗಳು ಚಂಚಲತೆಯಲ್ಲಿ ಬರೋದಿಲ್ಲ. ವಹಾ ಕರ್ಮೇಂದ್ರಿಯೋ ಮೇ ಚಂಚಲತಾ ಹೋತಿ ನಹಿ. ಸತ್ಯಯುಗದಲ್ಲಿ ಕರ್ಮೇಂದ್ರಿಯಗಳಲ್ಲಿ ಚಂಚಲತೆ ಇರೋದಿಲ್ಲ. ಸಬ್ ಕರ್ಮೇಂದ್ರಿಯ ಶಾಂತ್ ಸತೋಗುಣಿ ರಹತಿ ಹೈ. ಎಲ್ಲ ಕರ್ಮೇಂದ್ರಿಯಗಳು ಶಾಂತವಾಗಿ ಸತೋಗುಣಿಯಾಗಿ ಇರ್ತವೆ. ದೇಹ ಅಭಿಮಾನ ಕೆ ಬಾದ್ ಹಿ ಸಬ್ ಶೈತಾನಿ ಆತಿ ಹೈ. ದೇಹ ಅಭಿಮಾನದಲ್ಲಿ ಬಂದಾಗ ಎಲ್ಲ ರಾಕ್ಷಸ ಗುಣಗಳು ಬರ್ತವೆ. ಬಾಪ್ ತುಮಕೋ ದೇಹಿ ಅಭಿಮಾನಿ ಬನಾತೆ ಹೈ. ತಂದೆ ನಿಮ್ಮನ್ನು ದೇಹಿ ಅಭಿಮಾನಿಗಳನ್ನಾಗಿ ಮಾಡ್ತಾರೆ. ಅರ್ಧ ಕಲ್ಪಕ್ಕಾಗಿ ನಿಮಗೆ ಆಸ್ತಿ ಸಿಗ್ತದೆ. ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಪರಿಶ್ರಮವನ್ನು ಪಟ್ಟಾಗ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ತೀರಿ. ಪರಿಶ್ರಮ ಪಡಬೇಕು. ಯಾವ ಪರಿಶ್ರಮ ಪಡಬೇಕು ಅಂತಾರೆ ಬಾಬಾ? ದೇಹಿ ಅಭಿಮಾನಿಗಳು ಆಗುವಂತಹ ಪರಿಶ್ರಮ ಪಡಬೇಕು. ಆಗ ಕರ್ಮೇಂದ್ರಿಯಗಳು ಮೋಸ ಮಾಡೋದಿಲ್ಲ. ಕೊನೆ ತನಕ ಈ ಯುದ್ಧ ನಡೀತಾನೇ ಇರ್ತದೆ ಅಂತಾರೆ ಬಾಬಾ. ಜಬ್ ಕರ್ಮಾತೀತ ಅವಸ್ಥಾ ಕೋ ಪಾಯೆಂಗೆ ತಬ್ ವಹ ಲಡಾಯಿ ಭೀ ಶುರು ಹೋಗಿ. ನೀವು ಕರ್ಮಾತೀತ ಅವಸ್ಥೆಯನ್ನು ಪಡೆದುಕೊಂಡಾಗ ಆ ಸ್ಥೂಲದಲ್ಲಿಯೂ ಸಹ ಯುದ್ಧ ಸ್ಟಾರ್ಟ್ ಆಗ್ತದೆ. ದಿನ ಪ್ರತಿದಿನ ಆವಾಜ್ ಹೋತಾ ಜಾಯೇಗಾ ಮೌತ್ ಸೆ ಡರೆಂಗೆ. ದಿನ ಪ್ರತಿದಿನ ಬಾಬನ ಸಂದೇಶದ ಒಂದು ಕೂಗು ಕರೆ ಜಾಸ್ತಿ ಆಗ್ತಾ ಹೋಗ್ತದೆ. ಎಲ್ಲರಿಗೂ ಸಹ ಸಾವಿನ ಭಯ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪಾಯಿಂಟ್, ಬಾಪ್ ಕಹತೆ ಹೈ ಯಹ ಜ್ಞಾನ ಸಬ್ಕೆ ಲಿಯೇ ಹೈ. ಈ ಜ್ಞಾನ ಅನ್ನೋದು ಎಲ್ಲರಿಗೋಸ್ಕರ ಅಂತಾರೆ ಬಾಬಾ. ಕೇವಲ ತಂದೆಯ ಪರಿಚಯವನ್ನು ಕೊಡಿ. ಹಮ್ ಆತ್ಮಾಯೇ ಸ ಭಾಯಿ ಭಾಯಿ ಹೈ. ನಾವು ಆತ್ಮಗಳು ಸಹೋದರ ಸಹೋದರರಾಗಿದ್ದೇವೆ. ಎಲ್ಲರೂ ತಂದೆಯನ್ನು ನೆನಪು ಮಾಡ್ತಾರೆ. ಗಾಡ್ ಫಾದರ್ ಅಂತ ಕರೀತಾರೆ. करके कोई नेचर को मानने वाले होते हैं परंतु गॉड तो है ना. ಕೆಲವೊಬ್ಬರು ನೇಚರನ್ನು ಒಪ್ತಾರೆ, ಪ್ರಕೃತಿಯನ್ನು ಒಪ್ತಾರೆ, ಆದರೆ ಪರಮಾತ್ಮ ಅಂತೂ ಇದರಲ್ವೇ. ಉನ್ಕೋ ಯಾದ್ ಕರ್ತೆ ಹೇ ಮುಕ್ತಿ ಜೀವನ್ ಮುಕ್ತಿ ಕೆ ಲಿಯೇ. ಅವರನ್ನು ನೆನಪು ಮಾಡ್ತಾರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಗಾಗಿ. ಮೋಕ್ಷ ಅಂತೂ ಇಲ್ಲೇ ಇಲ್ಲ. ವರ್ಲ್ಡ್ ಕಿ ಹಿಸ್ಟ್ರಿ ಜೋಗ್ರಫಿ ಕೋ ರಿಪೀಟ್ ಕರ್ನಾ ಹೈ. ಪ್ರಪಂಚದ ಹಿಸ್ಟ್ರಿ ಜೋಗ್ರಫಿನ ರಿಪೀಟ್ ಮಾಡಬೇಕು. ಬುದ್ಧಿ ಭೀ ಖೇತಿ ಹೈ ಜಬ್ ಸತ್ಯುಗ್ ಥಾ ತೋ ಏಕ್ ಹಿ ಭಾರತ್ ಥಾ. ಸತ್ಯುಗ ಇದ್ದಾಗ ಒಂದೇ ಭಾರತ ಇತ್ತು. ಮನುಷ್ಯ ತೋ ಕುಚ್ ಭೀ ನಹಿ ಜಾನ್ತೆ. ಮನುಷ್ಯರು ಏನನ್ನೂ ಅರ್ಥ ಮಾಡಿಕೊಂಡಿಲ್ಲ. ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. ಲಾಖೋ ವರ್ಷಕ್ಕೆ ಬಾತ್ ಹೋನಾ ಸಕೆ. ಲಕ್ಷಾಂತರ ವರ್ಷದ ಮಾತಿಲ್ಲ. ಲಾಖೋ ವರ್ಷ ಹೋತೆ ತೋ ಕಿತ್ನಿ ಢೇರ್ ಸಂಖ್ಯಾ ಹೋ ಜಾತಿ. ಈಗಲೇ ಇಷ್ಟು ಸಾವಿರ ವರ್ಷಗಳಿದ್ದೆ ಇಷ್ಟೊಂದು ಜನಸಂಖ್ಯೆ ಆಗಿದೆ. ಆದರೆ ಲಕ್ಷಾಂತರ ವರ್ಷ ಇದ್ದಿದ್ದೇ ಆಗಿದ್ದರೆ ಇನ್ನೂ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗ್ತಿತ್ತು. ಬಾಪ್ ಕಹತೆ ಹೈ ಅಬ್ ಕಲಿಯುಗ್ ಪೂರಾ ಹೋ ಸತ್ಯುಗ್ ಕಿ ಸ್ಥಾಪನಾ ಹೋನಿ ಹೈ. ತಂದೆ ತಿಳಿಸ್ಕೊಡ್ತಾರೆ ಕಲಿಯುಗ ಪೂರ್ತಿಯಾಗಿ ಸತ್ಯುಗದ ಸ್ಥಾಪನೆ ಆಗಬೇಕಾಗಿದೆ. ಅವರು ತಿಳ್ಕೊಂಡಿದ್ದಾರೆ ಕಲಿಯುಗ ಇನ್ನೂ ಸಣ್ಣ ಮಗು, ಇನ್ನೂ ಎಷ್ಟೋ ಸಾವಿರ ವರ್ಷಗಳು ಇದರದ್ದು ಆಯಸ್ಸು ಇದೆ ಅಂತ. ತುಮ್ ಬಚ್ಚೆ ಜಾನ್ತೆ ಹೋ ಯಹ ಕಲ್ಪ್ ಹೇ ಹಿ 5000 ವರ್ಷ ಕಾ. ಇಡೀ ಕಲ್ಪ 5000 ವರ್ಷಗಳದ್ದಾಗಿದೆ. ಭಾರತದಲ್ಲೇ ಇದು ಸ್ಥಾಪನೆ ಆಗ್ತಾ ಇದೆ. ಭಾರತನೇ ಈಗ ಸ್ವರ್ಗ ಆಗ್ತಾ ಇದೆ. ಅಭಿ ಹಮ್ ಶ್ರೀಮತ್ ಪರ್ ಯಹ ರಾಜ್ಯ ಸ್ಥಾಪನ್ ಕರ್ ರಹೇ ಹೈ. ಶ್ರೀಮತದ ಅನುಸಾರವಾಗಿ ರಾಜ್ಯವನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ. ತಂದೆ ಹೇಳ್ತಾರೆ ನನ್ನೊಬ್ಬನನ್ನು ನೆನಪು ಮಾಡಿ, ಮಾಮ್ ಏಕಂ ಯಾದ್ ಕರೋ. ಅಭಿ ಹಮ್ ಶ್ರೀಮತ್ ಪರ್ ಯಹ ರಾಜ್ಯ ಸ್ಥಾಪನ್ ಕರ್ ರಹೇ ಹೈ. ಶ್ರೀಮತದ ಅನುಸಾರವಾಗಿ ರಾಜ್ಯವನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗ ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ ಮಾಮ್ ಏಕಂ ಯಾದ್ ಕರೋ. ನನ್ನೊಬ್ಬನನ್ನು ನೆನಪು ಮಾಡಿ. ಮೊದಲು ಶಬ್ದ ಇದೇ ಆಗಿರಲಿ. ಜಬ್ ತಕ್ ಬಾಪ್ ಕಾ ನಿಶ್ಚಯ ನಹಿ ಹೋಗಾ ತಬ್ ತಕ್ ಪ್ರಶ್ನೆ ಪೂಚ್ತೆ रहेंगे. ಎಲ್ಲಿಯ ತನಕ ನಿಶ್ಚಯ ಆಗೋದಿಲ್ಲ ಕ್ವೆಶ್ಚನ್ಸ್ ಕೇಳ್ತಾ ಇರ್ತಾರೆ. ಫಿರ್ ಕೋಯಿ ಬಾತ್ ಕಾ ಉತ್ತರ ನಹಿ ಮಿಲೇಗಾ ತೋ ಸಮझेंगे यह जानते तो कुछ भी नहीं और कहते हैं भगवान हमको पढ़ाते हैं. इसलिए पहले तो एक ही बात पर ठहर जाओ. ಸೊ ಏನಾಗ್ತದೆ, ಏನೇನೋ ಪ್ರಶ್ನೆಗಳನ್ನು ಕೇಳ್ತಾರೆ. ಅವ್ರಿಗೆ ಉತ್ತರ ಸಿಗದಿದ್ದಾಗ ಅಯ್ಯೋ ಭಗವಂತ ಓದಿಸ್ತಾನೆ ಅಂತ ಹೇಳ್ತಾರೆ, ಇವರಿಗೆ ಏನೂ ಗೊತ್ತೇ ಇಲ್ಲ. ಸೊ ಹಾಗಾಗಿ ಬಾಬಾ ಹೇಳ್ತಾ ಇದ್ದಾರೆ
ಮೊದಲು ಒಂದು ಮಾತಿನ ಮೇಲೆ ಅವರನ್ನು ನಿಲ್ಲಿಸಿ. ಮೊದಲು ತಂದೆಯ ಪರಿಚಯದ ನಿಶ್ಚಯ ಅವರಿಗೆ ಆಗಲಿ. ಎಲ್ಲ ಆತ್ಮಗಳ ತಂದೆ ಒಬ್ಬನೇ, ಈ ಜ್ಞಾನವನ್ನು ಅವರಿಗೆ ಕೊಡಿ. ಆ ತಂದೆಯೇ ರಚಯಿತ ಆಗಿದ್ದಾನೆ ಅಂತಲೂ ಹೇಳಿ. ಆಗ ತೋ ಜರೂರ್ ಸಂಗಮ್ ಪರ್ ಹಿ ಆಯಂಗೆ, ಆ ತಂದೆ ಸಂಗಮ ಯುಗದಲ್ಲಿಯೇ ಬರ್ತಾರೆ. ತಂದೆ ಹೇಳ್ತಾರೆ, ನಾನು ಪ್ರತಿ ಯುಗದಲ್ಲಿ ಬರೋದಿಲ್ಲ, ಕಲ್ಪದ ಸಂಗಮ ಯುಗದಲ್ಲಿ ಬರ್ತೀನಿ. ಮೈ ಹೂ ಹಿ ನೈ ಸೃಷ್ಟಿ ಕ ರಚಿತ, ನಾನು ಹೊಸ ಪ್ರಪಂಚದ ರಚಯಿತ ಆಗಿದ್ದೀನಿ. ಮಧ್ಯದಲ್ಲಿ ಬರಲಿಕ್ಕೆ ಆಗೋದಿಲ್ಲ. ಮೈ ಆತಾ ಹಿ ಹೂ ಪುರಾನಿ ಔರ್ ನೈ ಕೆ ಬೀಚ್ ಮೇ, ಹಳೆಯ ಮತ್ತು ಹೊಸದರ ಮಧ್ಯದಲ್ಲಿ ನಾನು ಬರ್ತೀನಿ ಅಂತಾರೆ ಬಾಬಾ. ಇದನ್ನ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗ್ತದೆ. ನೀವು ಪುರುಷೋತ್ತಮರು ಇಲ್ಲೇ ಆಗ್ತೀರಿ. ಲಕ್ಷ್ಮೀನಾರಾಯಣರು ಎಲ್ಲರಿಗಿಂತ ಪುರುಷೋತ್ತಮರು ಆಗಿದ್ದಾರೆ. ಏಮ್ ಆಬ್ಜೆಕ್ಟ್ ಎಷ್ಟು ಸಹಜ ಆಗಿದೆ. ಎಲ್ಲರಿಗೂ ಹೇಳಿ ಇಲ್ಲಿ ಸ್ಥಾಪನೆ ಆಗ್ತಾ ಇದೆ. ಬಾಬಾ ಹೇಳಿದ್ದಾರೆ, ಪುರುಷೋತ್ತಮ ಅಕ್ಷರ ಅವಶ್ಯಕವಾಗಿ ಹಾಕಿ. ಯಾಕೆಂತಂದರೆ ನೀವು ಕನಿಷ್ಠರಿಂದ ಪುರುಷೋತ್ತಮರು ಆಗ್ತಾ ಇದ್ದೀರಿ. ಈ ತರಹ ಮುಖ್ಯವಾಗಿರುವಂತಹ ಮಾತುಗಳನ್ನು ಮರೆಯಬಾರದು ಅಂತ ಹೇಳ್ತಾರೆ ಬಾಬಾ. यहाँ तुम्हारी पहले से राजाई शुरू हो जाती है, औरों की राजाई पहले से नहीं होती. ನಿಮ್ಮ ರಾಜಧಾನಿ ಮೊದಲಿಂದಲೇ ಪ್ರಾರಂಭ ಆಗ್ತದೆ, ಬೇರೆಯವರು ಆಮೇಲೆ ಬರ್ತಾರೆ. ಶುರುವಿನಿಂದ ಅವರ ರಾಜ್ಯ ಇರೋದಿಲ್ಲ. वह तो धर्म स्थापक आए तब उनके पीछे उनके धर्म की वृद्धि हो. ಧರ್ಮಸ್ಥಾಪಕರು ಬಂದ ಮೇಲೆ ಅವರ ಧರ್ಮದ ವೃದ್ಧಿ ಆಗ್ತದೆ. ಕೋಟ್ಯಾಂತರ ಜನ ಅವರ ಫಾಲೋವರ್ಸ್ ಆದಾಗ ಅವರ ರಾಜ್ಯ ನಡೀತದೆ. ತುಮ್ಹಾರಿ ತೋ ಶುರು ಸೆ ಸತ್ಯಯುಗ ಮೇ ರಾಜಾಯಿ ಹೋಗಿ, ನಿಮ್ದಂತೂ ಶುರುವಿನಿಂದ ಸತ್ಯಯುಗದಲ್ಲಿ ರಾಜಧಾನಿ ಇರ್ತದೆ. ಯಹ ಕಿಸ್ಕೋ ಭಿ ಬುದ್ಧಿ ಮೇ ನಹಿ ಆತ ಕಿ ಸತ್ಯುಗ ಮೇ ಇತನಿ ರಾಜಾಯಿ ಕಹಾ ಸೆ ಆಯಿ. ಯಾರ ಬುದ್ಧಿಯಲ್ಲೂ ಬರೋಲ್ಲ, ಸತ್ಯಯುಗದಲ್ಲಿ ಇಷ್ಟು ರಾಜ್ಯ ಭಾಗ್ಯ ಎಲ್ಲಿಂದ ಸಿಕ್ತು. ಕಲಿಯುಗ ಅಂತ್ ಮೇ ಇತನೆ ಢೇರ್ ಧರ್ಮ ಹೇ, ಕಲಿಯುಗದ ಅಂತ್ಯದಲ್ಲಿ ಎಷ್ಟೊಂದು ಧರ್ಮಗಳಿದಾವೆ. ಸತ್ಯಯುಗದಲ್ಲಿ ಒಂದೇ ಧರ್ಮ, ಅದು ಹೇಗೆ ಸ್ಥಾಪನೆ ಆಯಿತು? ಎಲ್ಲ ವಜ್ರ ವೈಡೂರ್ಯಗಳಿಂದ ತುಂಬಿರುವಂತಹ ಮೆಹಲಲ್ಲಿ ಇರ್ತದೆ. ಭಾರತ ಮೊದಲು ಆ ತರಹದ ದೇಶ ಆಗಿತ್ತು. ಅದನ್ನು ಪ್ಯಾರಡೈಸ್ ಅಥವಾ ಸ್ವರ್ಗ ಅಂತಾರೆ. 5000 ವರ್ಷಗಳ ಮಾತಾಗಿದೆ. ಲಕ್ಷಾಂತರ ವರ್ಷಗಳ ಲೆಕ್ಕ ಎಲ್ಲಿಂದ ಬಂತು? ಮನುಷ್ಯರು ಎಷ್ಟೊಂದು ಗೊಂದಲದಲ್ಲಿ ಇದ್ದಾರೆ. ಅವನ್ಕೋ ಕೌನ್ ಸಮझाए, ಅವ್ರಿಗೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ? ವೇ ಸಮಜ್ತೆ ಥೋಡೆ ಹಿ ಹೈ ಕಿ ಹಮ್ ಆಸುರಿ ರಾಜ್ಯ ಮೇ ಹೈ, ನಾವು ಅಸುರನ ರಾಜ್ಯದಲ್ಲಿದ್ದೀವಿ ಅಂತ ಅವ್ರಿಗೆ ಅರ್ಥ ಆಗೋದಿಲ್ಲ. ಈ ದೇವತೆಗಳ ಮಹಿಮೆ ಸರ್ವಗುಣ ಸಂಪನ್, 16 ಕಲಾ ಸಂಪೂರ್ಣ ನಿರ್ವಿಕಾರಿ, ಎಲ್ಲ ಗುಣಗಳಿಂದ ಸಂಪನ್ನ, 16 ಕಲಾ ಸಂಪನ್ನ, ಸಂಪೂರ್ಣವಾಗಿ ನಿರ್ವಿಕಾರಿಗಳು ಆಗಿರ್ತಾರೆ. ಇದರಲ್ಲಿ 5 ವಿಕಾರಗಳಿಲ್ಲ. ಯಾಕೆಂತಂದರೆ ದೇಹಿ ಅಭಿಮಾನಿಯಾದಾಗ. ತಂದೆ ಹೇಳ್ತಾರೆ, ಮುಖ್ಯವಾದ ಮಾತು ನೆನಪಾಗಿದೆ. 84 ಜನ್ಮ ತಗೊಳ್ತಾ ನೀವು ಪತಿತರು ಆಗಿದ್ದೀರಿ. ಈಗ ಮತ್ತೆ ಪವಿತ್ರರು ಆಗಬೇಕಾಗಿದೆ. ಇದು ಡ್ರಾಮಾದ ಚಕ್ರವಾಗಿದೆ. अच्छा मीठे मीठे सिकीलधे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार गुड मॉर्निंग और नमस्ते नमस्ते नमस्ते. धारणेಗಾಗಿ मुख्य सारा ಮೊದಲನೇ पॉइंट, ज्ञान के तीसरे नेत्र को धारण कर अपनी धोखेबाज आँखों को सिविलाइज्ड बनाना है. याद से ही कर्मेंद्रियाँ शीतल सतोगुणी बनेगी, इसलिए यही मेहनत करनी है. ಜ್ಞಾನದ ಮೂರನೆಯ ಕಣ್ಣನ್ನು ಧಾರಣೆ ಮಾಡಿಕೊಂಡು ಮೋಸ ಮಾಡುವಂತಹ ಈ ಕಣ್ಣುಗಳನ್ನು, ಸ್ಥೂಲ ಕಣ್ಣುಗಳನ್ನು ಪವಿತ್ರ ಮಾಡ್ಕೋಬೇಕು. ನೆನಪಿನಿಂದಲೇ ಕರ್ಮೇಂದ್ರಿಯಗಳು ಶೀತಲ ಸತೋಗುಣಿಗಳು ಆಗ್ತವೆ. ಹಾಗಾಗಿ ಇದೇ ಪರಿಶ್ರಮ ಪಡಬೇಕು. 2ನೇ ಪಾಯಿಂಟ್, ನಮ್ಮ ಕೆಲಸ ಕರ್ಮ ಮಾಡುತ್ತಾ ಸಮಯವನ್ನು ತೆಗೆದು ಏಕಾಂತದಲ್ಲಿ ಹೋಗಿ ಕುತ್ಕೊಂಡು ನೆನಪನ್ನು ಮಾಡಬೇಕು. ಕಾರಣ ದೇಖ್ನಾ ಹೈ ಕಿ ಹಮಾರಾ ಯೋಗ ಕ್ಯೂ ನಹಿ ಲಗ್ತಾ ಹೈ,
ಯಾಕೆ ಯೋಗ ಹತ್ತೋದಿಲ್ಲ? ಕಾರಣ ನೋಡ್ಕೊಳ್ಳಿ. ತಮ್ಮ ಚಾರ್ಟ್ ಅವಶ್ಯವಾಗಿ ಇಡಬೇಕಾಗಿದೆ. ವರದಾನ: सहन शक्ति द्वारा अविनाशी और मधुर फल प्राप्त करने वाले सर्व के स्नेही भव. ಸಹನ ಶಕ್ತಿಯ ಮೂಲಕ ಅವಿನಾಶಿ ಮತ್ತು ಮಧುರ ಫಲದ ಪ್ರಾಪ್ತಿಯನ್ನು ಮಾಡಿಕೊಳ್ಳುವಂತಹ ಎಲ್ಲರ ಸ್ನೇಹಿಗಳೂ ಆಗಿರಿ. सहन करना माना मरना नहीं है, लेकिन सबके दिलों में स्नेह से जीना है. ಸಹನೆ ಮಾಡಿಕೊಳ್ಳೋದಂದ್ರೆ ಸಾಯೋದಲ್ಲ, ಎಲ್ಲರ ಹೃದಯದಲ್ಲಿ ಸ್ನೇಹದಿಂದ ಜೀವಿಸೋದಾಗಿದೆ. कैसा भी विरोधी हो, ರಾವಣ ಸೇ ಭಿ ತೇಜ್ ಹೋ. ಎಷ್ಟೇ ವಿರೋಧಿಯಾಗಿರಲಿ, ರಾವಣನಿಗಿಂತಲೂ ಶಾರ್ಪ್ ಆಗಿರಲಿ, ಒಂದು ಬಾರಿ ಅಲ್ಲ 10 ಬಾರಿ ಸಹನೆ ಮಾಡ್ಕೋಬೇಕಾದ್ರೂ ಸಹ ಸಹನೆ ಶಕ್ತಿಯ ಫಲ ಅವಿನಾಶಿ ಮತ್ತು ಮಧುರ ಆಗಿದೆ. सिर्फ यह भावना नहीं रखो कि मैंने इतना सहन किया तो यह भी कुछ करे. ನಾನಿಷ್ಟೊಂದು ಸಹನೆ ಮಾಡಿಕೊಂಡೆ, ಇವರೂ ಮಾಡಿಕೊಳ್ಳಿ ಅನ್ನುವ ಭಾವನೆ ಬೇಡ. ಅಲ್ಪಕಾಲದ ಫಲದ ಭಾವನೆಯನ್ನು ಇಟ್ಕೋಬೇಡಿ. ದಯಾ ಭಾವವನ್ನು ಇಟ್ಕೊಳ್ಳಿ. ಇದೇ ಸೇವಾ ಭಾವನೆಯಾಗಿದೆ. ಸೇವಾ ಭಾವ ವಾಲೆ ಸರ್ವ ಕಿ ಕಮಜೋರಿಯೋ ಕೋ ಸಂಭಾಲೇತೆ ಹೈ. ಸೇವೆಯ ಭಾವನೆ ಇರೋರು ಎಲ್ಲರ ದುರ್ಬಲತೆಗಳನ್ನು ಅಕೊಮಡೇಟ್ ಮಾಡ್ಕೊತಾರೆ. ಅದನ್ನು ಹೈಲೈಟ್ ಮಾಡೋದಿಲ್ಲ, ಅದನ್ನು ಫೇಸ್ ಕೂಡ ಮಾಡೋದಿಲ್ಲ. ಸ್ಲೋಗನ್: जो बीत चुका उसको भूल जाओ, बीती बातों से शिक्षा लेकर आगे के लिए सदा सावधान रहो. ಸ್ಲೋಗನ್: ಏನು ನಡೆದೋಯ್ತು ಅದನ್ನು ಮರೀರಿ. ಕಳೆದು ಹೋಗಿರುವ ಮಾತುಗಳಿಂದ ಶಿಕ್ಷಣ ಪಡೆದುಕೊಂಡು ಮುಂದೆ ಬರುವ ದಿನಗಳಲ್ಲಿ ಹುಷಾರಾಗಿ ಸದಾ ಸಾವಧಾನ್ ಅಟೆನ್ಷನ್ನಲ್ಲಿ ಇರಿ ಅಂತಾರೆ ಬಾಬಾ. ಅವ್ಯಕ್ತ ಸೂಚನೆ: 1ನೇ ಅಕ್ಟೋಬರ್ ಹೊಸ ಅವ್ಯಕ್ತ ಸೂಚನೆ ಇಂದಿನಿಂದ. ಸ್ವಯಂ और सर्व के प्रति मनसा द्वारा योग की शक्तियों का प्रयोग करो. ಸ್ವಯಂ ಮತ್ತು ಸರ್ವರ ಪ್ರತಿ ಮನಸ್ಸಿನಿಂದ, ಮನಸ್ಸಿನ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. जैसे बाप दादा को रहम आता है, ऐसे आप बच्चे भी मास्टर रहम दिल बन अपनी मनसा वृत्ति से वायुमंडल द्वारा आत्माओं को बाप द्वारा मिली हुई ಶಿಕ್ಷಾಯೇ दो. ಯಾವ ರೀತಿ ಬಾಪ್ ದಾದಾರವರಿಗೆ ದಯೆ ಬರ್ತದೆ, ಅದೇ ರೀತಿ ನೀವು ಮಕ್ಕಳು ಸಹ ಮಾಸ್ಟರ್ ದಯಾ ಹೃದಯಗಳು ಆಗಿ ತಮ್ಮ ಮನಸ್ಸಿನ ವೃತ್ತಿಯಿಂದ ವಾಯುಮಂಡಲದ ಮೂಲಕ ಆತ್ಮಗಳಿಗೆ ತಂದೆಯಿಂದ ಸಿಕ್ಕಿರುವ ಶಕ್ತಿಗಳನ್ನು ಕೊಡಿ. ಯಾವಾಗ ಸ್ವಲ್ಪ ಸಮಯದಲ್ಲಿ ಇಡೀ ವಿಶ್ವದ ಸೇವೆಯನ್ನು ಸಂಪನ್ನ ಮಾಡಬೇಕಾಗಿದೆ, ತತ್ವಗಳ ಸಹಿತ ಎಲ್ಲರನ್ನೂ ಪಾವನ ಮಾಡಬೇಕಾಗಿದೆ. ಸೊ ಇಂತಹ ಸಿಚುವೇಶನ್ ಇದ್ದಾಗ ಮನಸ್ಸಿನ ಮೂಲಕ ತೀವ್ರ ಗತಿಯಿಂದ ಸೇವೆ ಮಾಡಿ ಯೋಗದ ಶಕ್ತಿಗಳ ಪ್ರಯೋಗವನ್ನು ಮಾಡಿರಿ. ಅಚ್ಚಾ. ಓಂ ಶಾಂತಿ.
ನಿನ್ನ ಮಿಲನ ತರಂಗ ಪಡೆದು ನಿನ್ನನ್ನು ಬಾಬಾ ಬೇರಾವ ಬಯಕೆಯಿಲ್ಲ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ನಿನ್ನ ಬಳಿ ನಾನು ಬಂದೆ, ನಿನ್ನ ಕಂಡಂದಿನಿಂದ. ನಿನ್ನ ಕಂಡಂದಿನಿಂದ, ನಿನ್ನ ಕಂಡಂದಿನಿಂದ. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಬಾಬಾ ಎಂದರೆ ಭಯ ಹರಿಯುವುದು, ಬಾಬಾ ಎಂದರೆ ಭಯ ಹರಿಯುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಜೀವನ ಎರಡು ದಿನದ ಕನಸು, ಜೀವನ ಎರಡು ದಿನದ ಕನಸು. ನೆನೆಯುತ್ತ ನೀನು ಶಿವನ ಸ್ಮರಿಸು, ನೆನೆಯುತ್ತ ನೀನು ಶಿವನ ಸ್ಮರಿಸು. ತೊಳೆವುದು ಬದುಕಿನ ಪಾಪದ ಹೊಲಸು, ಬರುವುದು ಪುಣ್ಯದ ಮಂಗಳ ಬೆಳಸು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಬಾಬಾ ಎಂದರೆ ಭಯ ಹರಿಯುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಕತ್ತಲೆ ಬದುಕು ಬೆಳಕಾಗುವುದು, ಕತ್ತಲೆ ಬದುಕು ಬೆಳಕಾಗುವುದು. ರತ್ನದ ಪ್ರಭೆ ನಿದ್ರೆಯ ಬಿಡಿಸುವುದು, ಮತ್ತಿನ ನಿದ್ರೆಯ ಬಿಡಿಸುವುದು. ಹೊತ್ತಿಸಿ ಜ್ಯೋತಿಯ ಬೆಳಗುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ, ಬಾಬಾ ಎಂದರೆ ಭಯ ಹರಿಯುವುದು. ಬಾಬಾ ಬಾಬಾ ಎನ್ನುತ್ತಿರು ಆತ್ಮ. ಪಂಚವಿಕಾರಗಳ ಕಳೆಯುವುದು,
ನಾನೇ ಗೋಪಿಕೆ ನಾನೇ ಗೋಪಿಕೆ ನಿನ್ನ ಪ್ರೇಮ ಮುರಳಿಯಿಂದ ನಿನ್ನ ಪ್ರೇಮ ಮುರಳಿಯಿಂದ ತಣಿವ ರಾಧಿಕೆ ತಣಿವ ರಾಧಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ ಎನಿತು ಜನ್ಮ ಕಾಡು ತಿರುಗಿದೆ ನಿನ್ನ ಮರೆತು ಎನಿತು ಜನ್ಮ ಕಾಡು ತಿರುಗಿದೆ ಮುಳ್ಳು ಕಳ್ಳಿ ಕಂಟಿ ದಾಟಿ ಮುಳ್ಳು ಕಳ್ಳಿ ಕಂಟಿ ದಾಟಿ ನಿನ್ನ ಕೂಡಿದೆ ಕೂಡಿದೆ ನೀನೇ ನನ್ನ ಬೆಳಗು ಭಾಗ್ಯ ನಾನೇ ಗೋಪಿಕೆ
ಗೋಪಿಕೆ ನಾನೇ ಗೋಪಿಕೆ. ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಕೈಲಾಸದಲ್ಲಿ ನೀನು ಬಂದೆ, ಅಬು ಕೈಲಾಸದಲ್ಲಿ ನೀನು ಬಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರ ಕಥೆಯನು ನೀನು ನನಗಾಗಿ ತಂದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಅಮರೇಶ ನೀನಾದೆ ಪಾರ್ವತಿಯು ನಾನಾದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಮಧುಬನದ ತೋಟದಲ್ಲಿ ಹೂವಾಗಿ ನಿಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಮುರಳೀಧರನೇ ನೀನು ಆತ್ಮರಾಧ್ಯಯೋ ನಾನು, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಜ್ಞಾನ ಮುರಳಿಯ ನೀನು ನನಗಾಗಿ ತಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಶೋಕದ ವನದಲ್ಲಿ ಶಿವರಾಮನಿ ಬಂದೆ, ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ, ಅಶೋಕವನ ಕೆನ್ನ ಕೈ ಹಿಡಿದು ಕರೆ ತಂದೆ, ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ. ಶಿವರಾಮ ನೀನಾದೆ ಆತ್ಮ
ಆತ್ಮಸೀತೆ ನಾನಾದೆ ಶಿವರಾಮ ನೀನಾದೆ ಆತ್ಮಸೀತೆ ನಾನಾದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಂಗಮದ ಸೌಭಾಗ್ಯ ನಿನ್ನಿಂದ ನಾ ಪಡೆದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಸಕಲ ಆತ್ಮರಿಗೆಲ್ಲ ಅಕಳಂಕ ಗುರುವಾದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಜ್ಞಾನಯೋಗದ ರಕ್ಷೆ ವಿಶ್ವಕ್ಕೆ ನೀಗೈದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಮ ಪಾತ್ರದಿಯನಗೆ ಸೌಭಾಗ್ಯ ತಂದೆ ಪರಂ ಜ್ಯೋತಿ ಶಿವ ತಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ ಸಾಕಾರದಲ್ಲಿ ಬಂದೆ शक्ति तुम